ಸೀರಿಯಲ್ ಆಗುತ್ತೆ, ಸಿನಿಮಾ ಆಗುತ್ತೆ, ರಿಯಾಲಿಟಿ ಶೋ ಆಗುತ್ತೆ ಮತ್ತು ಸೀರಿಯಲ್ ಹಿಂಗೆ ಹೋಗಿ ಬರ್ತಾ ಇದೆ. ಸೊ ನಿಮಗೆ ಇದನ್ನು ಚೂಸ್ ಮಾಡೋಕ್ಕೆ ಮೇಯ್ನ್ ಏನು, ಆಮೇಲೆ ಆಫ್ಟರ್ ಮಹಾನಟಿ ಹಿಂಗಿನೆಲ್ಲ ಆಯಿತು? ಶುರು ಆಗಿದ್ದು ಥಿಯೇಟರಿಂದ, ನಂತರ ಟೆಲಿವಿಷನ್, ಮತ್ತು ಸಿನಿಮಾ, ಮತ್ತು ರಿಯಾಲಿಟಿ ಶೋ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ನಾನು ಪ್ರತಿ ಒಂದು ಪ್ರಾಜೆಕ್ಟ್ನ ಚೂಸ್ ಮಾಡೋಕ್ಕೂ ಮುಂಚೆ ಮೈ ಓನ್ಲಿ ಗೋಲ್ ಆರ್ ಮೋಟಿವ್ ವಾಸ್ ಎಕ್ಸ್ಪೆರಿಮೆಂಟಿಂಗ್. ಐ ಡೋಂಟ್ ನೋ ನನಗೆ ಯಾವ್ದು ಕ್ಲಿಕ್ ಆಗುತ್ತೆ. ಬಿಕಾಸ್ ಅಗೇನ್ ಅಭಿಷೇಕ್ ಹೇಳ್ದಂಗೆ ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಲ್ಲ ನನಗೂ ಪರ್ಸ್ನಲಿ. ಆ್ಯಂಡ್ ಲ್ಯಾಂಗ್ವೇಜ್ ಗ್ರಿಪ್ಪು ಇಲ್ಲ ನನಗೆ ಅಷ್ಟು. ಇನ್ನೂ ನಾನು ಕನ್ನಡ ಹೌದು ಕಾನ್ಫಿಡೆಂಟಾಗಿ ಮಾತಾಡ್ತೀನಿ ಎಲ್ಲ ಇದೆ. ಬಟ್ ನನಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇಲ್ಲ, ನೀನೇನೋ ತಪ್ಪು ಮಾತಾಡ್ಬಿಡ್ತೀಯ ಅಂತ ಇವತ್ತಿಗೂ ಆ ಭಯ ಇದೆ. ಡೈಲಾಗ್ ಹೇಳ್ಬೇಕಾದ್ರೆ, ಇಂಟರ್ವ್ಯೂಸ್ ಟೈಮಲ್ಲಿ ಖಂಡಿತವಾಗ್ಲೂ ಆ ಭಯ ಇರುತ್ತೆ. ಬಿಕಾಸ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋ ಕಾರಣ ಐ ಆಮ್ ಜಸ್ಟ್ ಎಕ್ಸ್ಪೆರಿಮೆಂಟಿಂಗ್. ರೈಟ್ ನಾವು ನನಗೆ ಟೈಮ್ ಇದೆ, ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಕಲಿತೀನಿ. ಸರಿ, ನನಗೆ ಮತ್ತೆ ಇವಾಗ ಬ್ರೇಕ್ ಆಯಿತು. ಮಹಾನಟಿ ಆದಮೇಲೆ ಐ ಡೆಂಟ್ ಹ್ಯಾವ್ ಎನಿ ಪ್ರಾಜೆಕ್ಟ್. ಸೊ ಬ್ರೇಕ್ ಆಯಿತು. ಆವಾಗ ಮಂಡ್ಯ ರಮೇಶ್ ಸರ್ ಫೋನ್ ಮಾಡಿದ್ರು, ಯಾಕೆ ಮನೇಲಿ ಕೂತಿದ್ಯಾ, ಮತ್ತೆ ಬಾ, ಮತ್ತೆ ನಟನಾಗಿ ಬಾ. ಸೊ ನಾನು ಆವಾಗ ಹೋಗದೇನೂ ಇರಬಹುದಿತ್ತು. ಸೇಯಿಂಗ್ ನಾನು ಸಿನಿಮಾ ಮಾಡಿದ್ದೀನಿ, ಸೀರಿಯಲ್ ರಿಯಾಲಿಟಿ ಶೋ ಆಗಿದೆ, ಮತ್ತೆ ನಟನ ಥಿಯೇಟರ್ಗೆ ಹೋಗ್ಬಿಟ್ಟು ನಾನು ಏನು ಮಾಡಲಿ ಅಂತ. ಬಟ್ ಅಲ್ಲಿ ಹೋಗಿ ಒಂದು 3 months ಐ ಮೆಂಡ್ ಮೈ ಸೆಲ್ಫ್. ಮತ್ತೆ ಬೇಡದೇ ಇರೋದನ್ನೆಲ್ಲ ತೆಗ್ದು ಹಾಕಿದೆ, ಇನ್ನೂ ಹೊಸದನ್ನು ಕಲ್ತ್ಕೊಂಡೆ. ಸೊ ಎವ್ರಿ ಡೇ ಯು ಶುಡ್ ವರ್ಕ್ ಅಷ್ಟೇ. ಡಸಂಟ್ ಮ್ಯಾಟರ್ ನೀನು ಆಫ್ ಸ್ಕ್ರೀನ್ ಮಾಡ್ತೀಯ, ಆನ್ ಸ್ಕ್ರೀನ್. ಥಿಯೇಟರಲ್ಲಿ ಬೇಸಿಕ್ಲಿ ದಿನ ನಾಟಕ ಮಾಡಿಸ್ತಾರೆ ಅನ್ನೋದಲ್ಲ. ಅಲ್ಲಿ ಹೋದ ತಕ್ಷಣ ಕಸ ಗುಡಿಸ್ತೀವಿ, ಕಾಸ್ಟ್ಯೂಮ್ ಏನೋ ಡಿಸೈನ್ ಮಾಡ್ಕೋತೀವಿ, ಮೇಕಪ್ ಏನೋ ಕಲಿತೀವಿ, ಏನೋ ಒಂದು ಎಂಟರ್ಟೈನ್ಮೆಂಟ್ ಕ್ಲಾಸ್ ಆಗುತ್ತೆ, ತುಂಬ ವೇರಿಯೇಷನ್ಸ್ ಇರುತ್ತೆ. ಸೊ ಎವ್ರಿ ಡೇ ಯು ಹ್ಯಾವ್ ಟು ವರ್ಕ್ ಅಷ್ಟೇ. ಡಸಂಟ್ ಮ್ಯಾಟರ್. ನಂದು ದ ಸೇಮ್ ಮೋಟಿವ್. ರಿಯಾಲಿಟಿ ಶೋ ಇನ್ನೂ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಐ ಆಮ್ ಸ್ಟಿಲ್ ಓಪನ್. ಈ ಸೀರಿಯಲ್ಲು ಖಂಡಿತವಾಗ್ಲೂ ಸೂಪರ್ ಹಿಟ್ ಆಗುತ್ತೆ. ಅಷ್ಟು ಎಫರ್ಟ್ಸ್ ಹಾಕಿದ್ದೀನಿ, ನನಗೆ ತುಂಬ ಒಳ್ಳೆ ರೋಲ್ ಸಿಕ್ಕಿದೆ. ಹಾಗಂತ ಇದಾದ ನಂತರ ನಾನು ಮಾಡಲ್ಲ, ಬರೀ ಸಿನಿಮಾಗೆ ಹೋಗ್ತೀನಿ, ಸೀರಿಯಲ್ಗೆ ಹೋಗ್ತೀನಿ, ಡೆಫಿನೆಟ್ಲಿ ನೋ. ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಐ ಸ್ಟಿಲ್ ಹ್ಯಾವ್ ಟೈಮ್. ಯು ನೆವರ್ ನೋ ಯಾವ್ದು ಕೈ ಹಿಡಿದ್ಬಿಡುತ್ತೆ, ಯಾವ್ದು ವರ್ಕೌಟ್ ಆಗಿಬಿಡುತ್ತೆ ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಐ ಲೈಕ್ ಇಟ್. ಓಕೆ, ಒಂದು ಸೀರಿಯಲ್ ಸೆಟ್ಗೂ ಹೋಗ್ತೀನಿ, ನನಗೆ ಹೇಳ್ಕೊಳ್ಳೋಕೆ ಖುಷಿ. ನಾನು ಸೀರಿಯಲ್ಲೂ ಮಾಡ್ತೀನಿ, ಸಿನಿಮಾನೂ ಮಾಡ್ತೀನಿ, ಥಿಯೇಟರ್ಗೂ ಹೋಗ್ತೀನಿ. ನನಗೆ ಹೇಳ್ಕೊಳ್ಳೋಕೆ ಖುಷಿ. ಎಲ್ಲದರಲ್ಲೂ ಮಾಡ್ತೀನಿ, ಆಲ್ ರೌಂಡರ್ ಅನ್ನೋ ಥರ. ನಂಗೆ ಅದೊಂದು ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಅದನ್ನು ಹೇಳ್ಕೊಳ್ಳೋಕ್ಕೆ. ಸೊ ಆ್ಯಂಡ್ ಅಗೇನ್ ಕಮ್ಮಿಂಗ್ ಬ್ಯಾಕ್ ಟು ನನಗೆ ಗ್ರೌಂಡೆಡ್ ಆಗಿ ಇಟ್ಕೊಳ್ಳೋಕ್ಕೆ ಮಂಡ್ಯ ರಮೇಶ್ ಸರ್ ಮೇಜರ್ ರೀಸನ್. ಅವರೇ ನನಗೆ ಏನೇ ಪ್ರತಿಯೊಂದು ಪ್ರಾಜೆಕ್ಟ್ ಶುರು ಆದಾಗ ಎಂಡ್ ಆದಾಗ ಫೋನ್, ಮಹಾನಟಿ ವರ್ಕೌಟ್ ಆಗಿಲ್ಲ, ಐ ಟೋಟ್ಲಿ ಅಗ್ರಿ. ಬಟ್ ಅದಾದ ನಂತರ ನನಗೆ ಹಿಂಗೆ ಎಲಿಮಿನೇಟ್ ಆದೆ, ಹೊರಗೆ ಬಂದೆ ಅಂತ ಗೊತ್ತಾಗಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಐ ಗಾಟ್ ಅ ಕಾಲ್ ಫ್ರಮ್ ರಮೇಶ್ ಸರ್. ಅವ್ರಿಗೆ ಗೊತ್ತಾಯಿತು ವಿಷಯ, ಸಡನ್ನಾಗಿ ಐ ಗಾಟ್ ಅ ಕಾಲ್. ಸೊ ಹೀ ಸ್ಟ್ಯಾಂಡಿಂಗ್ ಮೀ, ಈಸ್ ಕೀಪಿಂಗ್ ಮಿ ಗ್ರೌಂಡೆಡ್. ಇಲ್ಲ ನೀನು ಆಗತ್ತೆ, ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು, ನಿಂಗೆ ಕಾನ್ಫಿಡೆಂಟ್ ಇದೆಯಾ, ಓಕೆ ಫೈನ್, ಈ ರೋಲ್ ನಾನು ತೊಗೋತೀನಿ, ಮಾಡ್ತೀನಿ ಅಂತ ಇದೆಯಾ. ಹಾಗಂತ ಎರಾಬೇರಿ ತೊಗೊಳ್ಳೋದು, ಎಲ್ಲನೂ ಮಾಡಿಬಿಡೋದು ಅಂತಲೂ ಅಲ್ಲ. ವೈಸ್ಲಿ ಐ ಆಮ್ ಚೂಸಿಂಗ್. ಬಟ್ ಡಿಫ್ರೆನ್ಸಿಯೇಷನ್ ಅಂತೂ ಇಲ್ಲ. ಸಿನಿಮಾ, ರಿಯಾಲಿಟಿ ಶೋ ಯಾವುದೂ ಇಲ್ಲ. ಓಕೆ, ಇದು ನನಗೆ ವರ್ಕೌಟ್ ಆಗುತ್ತೆ ಅನಿಸ್ತಿದ್ಯಾ, ಐ ಲರ್ನ್ ಸಮಥಿಂಗ್, ಐ ಡೂ ಇಟ್. ಐ ಆಮ್ ಸ್ಟಿಲ್ ಓಪನ್. ಈಗಲೂ ಟೆಲಿವಿಷನ್ಗೂ ಓಪನು, ಸಿನಿಮಾಸ್ಗೂ ಓಪನು. ಸೂಪರ್. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಬೇರೆ ಯಾವ್ದಾರ ಇಂಡಸ್ಟ್ರೀಲಿ ಒಂದಷ್ಟು ಮುಖಗಳಿರುತ್ತೆ, ಫೇಸ್ಗಳಿರುತ್ತೆ, ಕೆಲವೊಂದು ಸಿಮಿಲಾರಿಟಿ ನೋಡ್ತಾರೆ. ಸೊ ಇವರು ಈ ಹೀರೋ ಥರ ಇದ್ದಾರೆ, ಈ ಹೀರೋಯಿನ್ ಥರ ಇದ್ದಾರೆ ಅಂತ. ಸೊ ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ. ಸೊ ಆಲ್ಮೋಸ್ಟ್ ನಿಮ್ಮನ್ನು ಸೂರ್ಯ ಥರ ಇದ್ದಾರೆ ಅನ್ನೋ ಒಂದಷ್ಟು ಇತ್ತು. ಸೊ ಸೋನಿ ಅವರು ಇವಾಗ ಕನ್ನಡದ ಮೃಣಾಲ್ ಠಾಕೂರ್ ಅಂತ ಹೇಳ್ತಾ ಇದ್ದಾರೆ. ಸೊ ಕನ್ನಡದ ಸೂರ್ಯ ಹಾಗೂ ಕನ್ನಡದ ಮೃಣಾಲ್ ಠಾಕೂರ್ ಇಬ್ಬರು ನನ್ನ ಜೊತೆ ಇದ್ದಾರೆ ಈಗ. ಅದಕ್ಕೆ ಹೆಂಗ್ ರಿಯಾಕ್ಟ್ ಮಾಡಬೇಕು? ನನಗೆ ಫೋಟೋಸ್ ಕಳಿಸಿದ್ದಾರೆ, ಪಕ್ಕ ಇಟ್ಕೊಂಡು ಕೊಲಾಜ್ ಮಾಡ್ಬಿಟ್ಟು ಫೋಟೋಸ್ ಕಳಿಸ್ತಾರೆ ಇನ್ಸ್ಟಾಗ್ರಾಮಲ್ಲಿ. ನೀವು ಅವ್ರ ಥರನೇ ಕಾಣ್ತಾರೆ, ಇರ್ತಾರೆ. ಹೌದಾ, ನೈಸ್. ಒಂದು ಕಡೆ ಖುಷಿ ಆಗುತ್ತೆ, ಆಬ್ವಿಯಸ್ಲಿ ಒಂದು ಕಡೆ ಖುಷಿ ಆಗುತ್ತೆ ಅಷ್ಟು ಜನ ಹೇಳ್ತಾರೆ ಅಂತ. ಇನ್ನೊಂದು ಕಡೆ ಓಕೆ, ನನ್ಗೆ ಯಾರ ಥರನೂ ಆಗೋಕ್ಕೆ ಇಷ್ಟ ಇಲ್ಲ, ನನಗೆ ನಾನು ಥರನೇ ಆಗ್ತೀನಿ. ನಾನು ಬೋತ್ ಒಪಿನಿಯನ್ಸ್ ಅಷ್ಟೇ. ಓಪನ್ ನಂಗೆ ಹೇಳ್ತಿದ್ದಾರೆ, ಐ ಆಮ್ ಹ್ಯಾಪಿ, ಕಾಣಿಸ್ತೀನಿ ಅಂತ. ನಮ್ಮ ವೆಬ್ಸೈಟಲ್ಲೂ ಕೂಡ ಬಂದಿತ್ತು. ಅದೇ ತುಂಬ ಜನ ಕಂಪೇರ್ ಮಾಡ್ತಾರೆ. ಆ್ಯಂಡ್ ಹೋಪ್ಫುಲಿ ಐ ಗ್ರೋ ಆಸ್ ಮಚ್ ಎಸ್ ಹಿ ಹ್ಯಾಸ್. ಬಟ್ ಏನಂದರೆ ಇಟ್ ಫೀಲ್ಸ್ ನೈಸ್. ಯಾಕೆಂದರೆ ಹೀ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ಸ್ ಔಟ್ ದೇರ್ ಅಲ್ವಾ. ಯಾವ ಥರ ರೋಲ್ಸ್ ಮಾಡಿದ್ರೆ ನನಗಂತೂ ವೆರಿ ಇನ್ಸ್ಪೈರಿಂಗ್. ಮೈ ಫೇವ್ರೆಟ್ ಮೂವೀಸ್ ವರ್ಣಮೈರಮ್. ಮೇ ಬಿ ಅಲ್ಲಿಂದನೇ ಆ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಆ ವರ್ಣಮೈರಮಲ್ಲಿರೋ ಕ್ಯಾರೆಕ್ಟರು ನನಗೆ ತುಂಬ ಇಷ್ಟ ಆಯಿತು. ಅವ್ರು ಹೆಂಗೆ ಅವ್ರ ಹೆಂಡ್ತಿನ ಟ್ರೀಟ್ ಮಾಡ್ತಾರೆ, ಗರ್ಲ್ ಫ್ರೆಂಡ್ನ ಟ್ರೀಟ್ ಮಾಡ್ತಾರೆ, ಅದೊಂದು ಅಮ್ಮನ ಟ್ರೀಟ್ ಮಾಡ್ತಾರಲ್ಲ. ಮೇ ಬಿ ನೋಡ್ತಾ ಕ್ಯಾರೆಕ್ಟರ್ ಹೋಗ್ತಾ ಅದು ಇನ್ನೂ ಫೇಸಲ್ಲಿ ಎದ್ದು ಕಾಣೋಕ್ಕೆ ಸ್ಟಾರ್ಟ್ ಆಯ್ತಾ ಗೊತ್ತಿಲ್ಲ. ಬಟ್ ನನಗಂತೂ ಅನಿಸಲ್ಲ, ನಿಮ್ಗೆ ಅನಿಸುತ್ತೆ. ಬಟ್ ಥ್ಯಾಂಕ್ ಯು. ಎಸ್. ಆ್ಯಂಡ್ ಫೈನಲಿ ಮತ್ತೆ ನೀವಿಬ್ಬರು ಎಂಟರ್ಟೈನ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಟೆಲಿವಿಷನಲ್ಲಿ.
ಇದರಿಂದ ಎಷ್ಟು ಎಕ್ಸ್ಪೆಕ್ಟ್ ನಾವು ಮಾಡಬಾರ್ದು ನಾವು ಮಾಡ್ಬೋದು, ನಿಮಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ, ಯಾವ ರೀತಿ ಎಂಟರ್ಟೈನ್ ಮಾಡೋಕ್ಕೆ ನಮಗೆ ಬರ್ತಾ ಇದೆ? ಐ ವಿಲ್ ಟೆಲ್ ಆ್ಯಕ್ಚುಲಿ. ನಾನು ನೀವು ಆವಾಗಲೇ ಕೇಳೋಲ್ಲ ಯಶವಂತ್ ಯಾಕೆ ಸೀರಿಯಲ್ ಮತ್ತೆ ಅಂತ. ನಾನು ರೀಸೆಂಟಾಗಿ ಕಲರ್ಸಲ್ಲಿ ನನ್ನ ದೇವ್ರನ್ನೊಂದು ಒಂದು ಸೀರಿಯಲ್ ಮಾಡಿದೆ. ಅದಾದಮೇಲೆ ಸೀರಿಯಲ್ ಗೊತ್ತಲ್ಲ ನಿಮಗೆ, ಇಟ್ಸ್ ವೆರಿ ಹೆಕ್ಟಿಕ್. ಅಂದರೆ ನಮಗೆ ಟೈಮೇ ಸಿಗಲ್ಲ ಟು ಡೂ ಎನಿಥಿಂಗ್. ಇವಾಗ ನೋಡಿ, ಬೆಳಗ್ಗೆಯಿಂದ ಇಂಟರ್ವ್ಯೂಸು, ಮತ್ತು ನಾಳೆ ಒಂದು ಏನೋ ಶೋ ಇದೆ, ಅದಕ್ಕೆ ರಿಹರ್ಸಲ್ಸ್ ಮಾಡಬೇಕು, ನೋ ಪರ್ಸ್ನಲ್ ಟೈಮ್ ಅಟ್ ಆಲ್. ಅದಕ್ಕೆ ನಾನು ಸೀರಿಯಲ್ ಮುಗಿದ ಮೇಲೆ ಒಂದು 2 months ಬ್ರೇಕ್ ತೊಗೊಳೋಣ ಅಂತ ಐ ಡಿಸೈಡೆಡ್. ಆಮೇಲೆ ಅದೇ ಟೈಮ್ಗೆ ಒಂದು ಪೂರ್ವಾಪರ ಅಂತ ಒಂದು ಸಿನಿಮಾ ಸಿಕ್ತು, ಅದೆಲ್ಲ ಕೆಲಸ ಮಾಡ್ತಾಯಿದ್ವಿ. ಸಡನ್ಲಿ ಪರಮ್ ಸರ್ ಕಾಲ್ ಮಾಡಿದ್ರು ನನಗೆ. ಪರಮ್ ಸರ್ ಫೋನ್ ಮಾಡಿ, ಒಂದು ಲುಕ್ ಟೆಸ್ಟ್ ಇದೆ ಬನ್ನಿ ಅಂತಂದರು. ನಾನು ಮೋಸ್ಟ್ಲಿ ಅವ್ರು ಸಿನಿಮಾಗೆ ಕರಿತಾ ಇರ್ಬೋದು, ಸಿನಿಮಾ ರೀಸೆಂಟ್ಲಿ ಮಾಡಿದ್ರು, ಇನ್ನೊಂದು ಸಿನಿಮಾಗಿರ್ಬೋದು. ಐ ಅಗ್ರೀಡ್ ಅನ್ ಇವೆಂಟ್. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಸೀರಿಯಲ್ ಅದು ಅಂತ. ಅವಾಗ ನನಗೆ ಸ್ವಲ್ಪ ಮತ್ತೆ ಸೀರಿಯಲ್ಲ, ಇವಾಗ ತಾನೇ ಬ್ರೇಕ್ ತೊಗೊಳ್ಳೋಣ ಅಂತಿದ್ದೆ, ಇಟ್ ವಿಲ್ ಬಿಕಮ್ ಹೆಕ್ಟಿಕ್ ಅಗೇನ್. ಆಮೇಲೆ ನಾನು ಲುಕ್ ಬೇರೆ ಇದಕ್ಕೆ ಸಿನಿಮಾಗೆ ಬೇರೆ ಕಮಿಟ್ ಆಗಿದ್ದೀನಿ, ಹೇಗೆ ಹೇಳೋದು ಅಂತ. ಬಟ್ ಆ್ಯಂಡ್ ತಲೆಯಲ್ಲಿ ಹೆಂಗಿತ್ತು, ಲುಕ್ ಟೆಸ್ಟ್ ಕೊಟ್ಟಿದ ತಕ್ಷಣ ನಿಂಗೆ ಹೀರೋ ಮಾಡಿಬಿಡ್ತಾರ, ಬಂದು ಕರೀತಾರ. ನನಗೆ ಲುಕ್ ಟೆಸ್ಟ್ ಕೊಡೋಣ, ಆದರೆ ಆಯಿತು, ಇಲ್ಲ ನೋಡೋಣ ಆಮೇಲೆ ಮಾತಾಡೋಣ ಅಂತ ಆ ಥರ ಆಯಿತು. ಆಮೇಲೆ ಆ ಲುಕ್ ಟೆಸ್ಟ್ ಕೊಟ್ಟು ಬಂದೆ. ದೆನ್ ನೆಕ್ಸ್ಟ್ ಡೇ ಕಾಲ್ ಮಾಡಿ, ವಿ ರಿಲಿ ಲೈಕ್ ದ ಪರ್ಫಾರ್ಮೆನ್ಸ್, ಯು ಆರ್ ಇನ್ ಅಂತ ಹೇಳಿದ್ರು. ನಾನು ವೇಟ್ ಅಂದರೆ ಇವಾಗ ಸ್ವಲ್ಪ ಸೀರಿಯಸ್ ಆಗಿ ದೆನ್ ನಾನು ಕೇಳಬೇಕಲ್ಲ ಕತೆ ಹೆಂಗೆ ಏನು ಅಂತ. ನಾನು ಅಷ್ಟು ಕತೆ ಏನು ಅಂತ. ಯಶವಂತ್ ಟ್ರಸ್ಟ್ ಮೀ, ನಾನು ಫಸ್ಟ್ 20 episodes ಕತೆ ಕೇಳಿರೋದು. ಐ ಅಗ್ರೀಡ್ ಓನ್ಲಿ ಬಿಕಾಸ್ ಆಫ್ ದ ಕತೆ. ನನಗೆ ಮೊನಾಟನಸ್ ಮಾಡಿ ನನಗೆ ಬೇಜಾರಾಯ್ತು. ಐ ವಾಂಟೆಡ್ ಸಮಥಿಂಗ್ ನ್ಯೂ ಆ್ಯಂಡ್ ಇಂಟ್ರೆಸ್ಟಿಂಗ್, ಏನಾದ್ರು ಸ್ವಲ್ಪ ಡಿಫ್ರೆಂಟಾಗಿರಬೇಕು ಅಂತ. ಕತೆ ಈಸ್ ನಮ್ಮ ಸೀರಿಯಲಲ್ಲಿ ಕತೆನೇ ಹೀರೋ ಬ್ರೋ. ನಾನು ಹೇಳ್ತಾರೆ, ನಾನು ಅಲ್ಲ, ಸೋನಿ ಅಲ್ಲ, ವಧು ಅಲ್ಲ, ನಥಿಂಗ್. ಕತೆ ಎಷ್ಟು ಚೆನ್ನಾಗಿದೆ ಅಂದರೆ, ಕತೆ ಇಟ್ ಸೆಲ್ಫ್ ಎಸ್ ಚೋಸನ್ ಕ್ಯಾರೆಕ್ಟರ್ಸ್ ಅಕಾರ್ಡಿಂಗ್ಲಿ. ಇವಾಗ ಹೇಳ್ತಾರಲ್ಲ, ಒಂದೊಂದು ಕ್ಯಾರೆಕ್ಟರ್ ಅವ್ರವ್ರ ಹೆಸರು ಬರ್ದಿರುತ್ತೆ ಅಂತ, ಆ ಥರ ನಮ್ಮ ಕತೆನೇ ಹೀರೋ ಇಲ್ಲಿ. ಆಮೇಲೆ ನಾವು ತೋರಿಸ್ತಿರೋರು ತುಂಬ ಜನ ಇದ್ದಾರೆ ಸೀರಿಯಲಲ್ಲಿ, ನನಗೆ ಹೇಳೋಕ್ಕಾಗ್ತಿಲ್ಲ ಅವ್ರ ಹೆಸರು. ಅಷ್ಟು ಒಳ್ಳೆ ಆ್ಯಕ್ಟರ್ಸ್ ಇದ್ದಾರೆ, ಎಷ್ಟು ಸಿನಿಮಾಗಳಲ್ಲಿ ಮಾಡಿರೋರು ಇದ್ದಾರೆ. ಒಬ್ಬ ಗರುಡ ಗಮನಲ್ಲಿ ಮಾಡಿದ್ದಾನೆ, ಹೆಸರು ಹೇಳೋಂಗಿಲ್ಲ, ನೀವು ಫೈಂಡ್ ಔಟ್ ಮಾಡ್ತೀರಾ ಸೋನ್, ಆಯಿತಾ. ಆಮೇಲೆ ನಮ್ಮ ಕನ್ನಡ ಸೀರಿಯಲ್ಗಳಲ್ಲೇ ಒಬ್ಬರು ತುಂಬ ಜನ ಮಾಡಿದ್ದಾರೆ ಬ್ರೋ. ಆ್ಯಂಡ್ ಕಾಸ್ಟ್ ಇಸ್ ವೆರಿ ನೈಸ್. ಅದೇ ಹೇಳ್ತಾರಲ್ಲ, ಸ್ಟೋರಿ ಎಸ್ ಪಿಕ್ಟಸ್ ಅಂತ. ಆಮೇಲೆ ಎವ್ರಿ ಒನ್ ಹೂಸ್ ವರ್ಕ್ಡ್ ಹಿಯರ್ ಇಸ್ ಎಕ್ಸ್ಪೀರಿಯನ್ಸ್ಡ್ ಫ್ರಮ್ ಅವರ್ ಬ್ಯಾಕ್ ಬೋನ್. ನಮ್ಮ ಟೆಕ್ನಿಕಲ್ ಟೀಮ್ ಕೂಡ ಹೇಳಿದ್ನಲ್ಲ ಎಷ್ಟು ಜನ ಇದ್ದಾರೆ, ನಮ್ಮ ಆರ್ಟಿಸ್ಟ್ ಟೀಮ್ ಕೂಡ ಎವ್ರಿ ಸಿಂಗಲ್ ಪರ್ಸನ್ ಇಸ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೀರಿಯನ್ಸ್ಡ್. ಎಲ್ಲರೂ ಕಲಿಯೋಕ್ಕೆ ದೇರ್ ಆಲ್ ಈಗರ್ ಟು ಲರ್ನ್. ಒಬ್ಬರಿಂದೊಬ್ಬರು ಕಲಿತೀವಿ ನಾವು ಯಾವತ್ತೂ. ನಾನು ನಿನ್ಕಿನ ಮೇಲೂ, ಇನ್ಕ್ಲೂಡಿಂಗ್ ಆ ಸೀನಿಯರ್ ಆರ್ಟಿಸ್ಟ್ ಸುಧಮ್ಮ ಆಗಲಿ, ವಿನಯಮ್ಮ ಆಗಲಿ, ಯಾರು ಒಂದು ಚೂರು ಆಟಿಟ್ಯೂಡ್ ತೋರಿಸಲ್ಲ. ದೇ ಆರ್ ವಿಲ್ಲಿಂಗ್ ಟು ಲರ್ನ್ ಆಲ್ಸೋ. ಅವ್ರ್ಯಾಕೆ ಕಲಿಬೇಕು, ಬಟ್ ದೇ ಸ್ಟಿಲ್ ವಿಲ್ಲಿಂಗ್ ಟು ಲರ್ನ್ ಫ್ರಮ್ ಆಲ್ ಆಫ್ ಅಸ್. ದಟ್ ಈಸ್ ಒನ್ ಬ್ಯೂಟಿಫುಲ್ ಥಿಂಗ್ ದಟ್ ಹ್ಯಾಸ್ ಹ್ಯಾಪನ್ಡ್. ನಾನು ಅಗೇನ್ ಬ್ಯಾಕ್ ಟು ದ ಟಾಪಿಕ್. ನಮ್ಮ ಕತೆ ತುಂಬ ಡಿಫ್ರೆಂಟ್ ಆಗಿದೆ. ಯಾಕೆಂದರೆ ನಾನು ಇಷ್ಟು ಸೀರಿಯಸ್ ಆಗಿ ಒಂದು ಕಥೆನ ಫಾಲೋ ಮಾಡಿದ್ದೀನಿ ಅಂದರೆ, ಇಟ್ಸ್ ಲಿಟ್ರಲಿ ಸ್ಟ್ರೇಟ್ ಔಟ್ ಆಫ್ ಒಂದು ಸಿನಿಮಾ. ಇಟ್ಸ್ ಅ ವೆರಿ ಟ್ರೆಂಡಿಂಗ್ ಟಾಪಿಕ್. ನೀವು ಹೋಗ್ತಾ ನೀವು ಒಂದು ವಾರ ನೋಡಿದಷ್ಟು ನಿಮ್ಗೆ ಗೊತ್ತಾಗುತ್ತೆ. ಇಟ್ ಈಸ್ ನಾಟ್ ಲೈಕ್ ನಿಮ್ದು ಯಾವತ್ತೂ ನೋಡಿರೋ ಥರ ಇಲ್ಲ ಅದು. ಇಟ್ಸ್ ಸಮಥಿಂಗ್. ಎಲ್ಲರೂ ನೀವೇನು ಬರೀ ಲವ್ ಸ್ಟೋರಿ ನೋಡಿರ್ತೀರಾ, ಇಲ್ಲ ಅತ್ತೆ ಸೊಸೆ ಸ್ಟೋರಿ ನೋಡಿರ್ತೀರಾ, ಇವ್ರು ಸಾಯಿಸು ಅದು ಇದು, ಈ ಥರ ಸಾಯಿಸೋದು ಪ್ರಶ್ನೆ. ಇಟ್ಸ್ ಆಲ್ ವೆರಿ ನ್ಯಾಚುರಲ್ ಈ ಸಿಚುವೇಶನ್. ಆಮೇಲೆ ನಮ್ಮ ಸೀರಿಯಲಲ್ಲಿ ಒನ್ ಮೋರ್ ಪಾಸಿಟಿವ್ ಥಿಂಗ್ ಈಸ್ ಸಿಚುವೇಶ್ನಲ್ ಕಾಮಿಡಿ ತುಂಬ ಇದೆ. ಅಂದರೆ ಯಾವುದು ಫೋರ್ಸ್ಫುಲ್ ಕಾಮಿಡಿ ಇಲ್ಲ. ಇವಾಗ ಅದು ಕಾಮಿಡಿನಲ್ಲ ಆ್ಯಕ್ಚುಲಿ. ಇವಾಗ ಸಾರ್ಥಕ್ ಅನ್ನೋ ಕ್ಯಾರೆಕ್ಟರು ಒಂದು ಸಿಚುವೇಷನಲ್ಲಿರ್ತಾನೆ, ಹೇಗಿರ್ತಾನೆ ಅವನು ಅಂತಂದರೆ, ಅವನ್ನ ನೋಡಿ ಜನ ನಗು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪಾಪ ಇವನು ಹಿಂಗೆ ಅಂದರೆ ಯಾರೂ ತಪ್ಪಿರಲ್ಲ, ಸಿಚುವೇಶನ್ ರಾಂಗ್ ಇರುತ್ತೆ. ಸೊ ಅದಕ್ಕೆ ಹೇಳಬೇಕಂದ್ರೆ ಕತೆ ಇಸ್ ದ ಹೀರೋ ಇನ್ ಆರ್ ಸ್ಟೋರಿ. ನಾನು ಹೀರೋ ಅಲ್ಲ, ಕತೆ ಇಸ್ ದ ಹೀರೋ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಪರಮ್ ಸರ್ ಫಾರ್ picking such a sensitive topic and making it so beautifully written, sir. And ಅಟ್ಲೀಸ್ಟ್ ಅದಕ್ಕಾದರೂ ನಾನು ಇಷ್ಟು ಹೇಳಿದ್ದೀನಿ, ನಮ್ಮ ಬ್ಯಾಕ್ಗ್ರೌಂಡ್ ಇಷ್ಟು ಚೆನ್ನಾಗಿದೆ, ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ದಾರೆ ಅಂತ. ನೀವು ಈ ಕತೆಗೋಸ್ಕರ ನೋಡಬೇಕು. ನಮ್ಮ ಯಾರಿಗಾರು ಬಿಡಿ, ಈ ಕತೆಗೋಸ್ಕರ ನೋಡಿ. ಯಾಕಂದರೆ ಇಟ್ಸ್ ಅ ವಿಭಿನ್ನವಾದ ಕತೆ ಆ್ಯಂಡ್ ನಿಮ್ಗೆ ತುಂಬ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ನಗ್ತಿರೋ ಕೂಡ. ಸೀರಿಯಸ್ ಸಬ್ಜೆಕ್ಟಲ್ಲಿ ನಗು ಅಂದರೆ ಯು ವಿಲ್ ಲವ್ ಇಟ್. ಥ್ಯಾಂಕ್ ಯು. ಆ್ಯಂಡ್ ಸೇಮ್ ಕ್ವಶನ್ ಕನ್ನಡದ ಮೃಣಾಲ್ ಠಾಕೂರ್ಗೆ. ಸೋನಿಯಾಗಿ ಹೇಳಿ, ಈ ಒಂದು ಕ್ಯಾರೆಕ್ಟರ್ ನಿಮಗೆ ಒಂದು ಎಷ್ಟು ಇಂಪಾರ್ಟೆನ್ಸ್ ಲೈಫಲ್ಲಿ, ಆ್ಯಂಡ್ ಜನಕ್ಕೆ ಯಾವ ರೀತಿಯಾಗಿ ಎಂಟರ್ಟೈನ್ ಮಾಡ್ತೀರಾ, ಹೇಗನ್ಸುತ್ತೆ? ಈ ಕ್ಯಾರೆಕ್ಟರ್ ಬಗ್ಗೆ ಐ ಹ್ಯಾವ್ ಟು ಟೆಲ್ ದಿಸ್ ಸ್ಟೋರಿ. ಆ್ಯಕ್ಚುಲಿ ಎಲ್ಲೂ ರಿವೀಲ್ ಮಾಡಿಲ್ಲ. ನನಗೆ ಕಾಲ್ ಅಂತ ನಾನು ಆ್ಯಕ್ಚುಲಿ ಪಾಸಿಟಿವ್ ನೆಗೆಟಿವ್ ಎರಡಕ್ಕೂ ಆಡಿಷನ್ ಕೊಟ್ಟಿದ್ದೆ. ನಂತರ ಕಾಲ್ ಬಂತು, ನಿಮಗೆ ನೆಗೆಟಿವ್ ಮಾಡಿ ಅಂದ್ಬಿಟ್ಟು. ಸರ್ ನೋ ಸರ್, ಮಾಡೋದೇ ಇಲ್ಲ. ದಿಲೀಪ್ ಸರ್ ಮತ್ತೆ ಕಾಲ್ ಮಾಡಿ, ನೋ ಸರ್ ಪ್ಲೀಸ್ ಸರ್, ನಾನು ಬಿಟ್ಬಿಡಿ, ನಾನು ಪಾಸಿಟಿವ್ ಮಾಡಲಿಲ್ಲ ಪರವಾಗಿಲ್ಲ, ನಾನು ನೆಗೆಟಿವ್ ಮಾಡಲ್ಲ ಸರ್, ಪ್ಲೀಸ್ ಸರ್ ಪ್ಲೀಸ್. ವಿದ್ಯಾ ಮ್ಯಾಮ್ ಮತ್ತೆ ಮಾಡಿದ್ರು,
ಅವ್ರ ಪಾಪ ಎಷ್ಟು ಸತಿ ಬೀಯಿಂಗ್ ಸಚ್ ಅ ಬಿಗ್ ಪ್ರೊಡ್ಯೂಸರ್ ನನ್ನನ್ನು ಫಾಲೋ ಅಪ್ ಮಾಡಿ, ಇಲ್ಲ ಪ್ರಿಯಾಂಕಾ ನೀವು ಇನ್ನೊಂದು ಸತಿ ಬ್ರೀಫಿಂಗ್ ಕೇಳಿಸ್ಕೊಳ್ಳಿ, ಆ ಕ್ಯಾರೆಕ್ಟರ್ 1 hour ನನಗೆ ಬ್ರೀಫಿಂಗ್ ಕೊಟ್ಟಿದ್ದಾರೆ, ಲಿಟ್ರಲಿ ಬರೀ ಕ್ಯಾರೆಕ್ಟರ್ ಬಗ್ಗೆ, ಸ್ಟೋರಿ ಬಗ್ಗೆ ಅಲ್ಲ, ಬರೀ ಕ್ಯಾರೆಕ್ಟರ್ ಬಗ್ಗೆ. ನೀವು ಮಾಡ್ತೀರಾ, ನೀವು ಬಂದು ನಿಂತ್ಕೊಳ್ಳಿ, ಯು ಡ್ರೆಸ್ ಅಪ್, ಯು ಡೂ ದ ಮೇಕಪ್, ಬಂದು ನಿಂತ್ಕೊ, ಯುಲ್ ಡೂ ಇಟ್. ನೀವು ಕಣ್ಣು ಮುಚ್ಕೊಂಡು ಮಾಡ್ತೀನಿ. ಓ ಸರ್ ನನಗೆ ಇಷ್ಟ ಇಲ್ಲ ಸರ್, ನಾನು ಮಾಡಲ್ಲ ನೆಗೆಟಿವ್ ಅನ್ನೋ ಮೈಂಡ್ಸೆಟ್ ನನಗಾಗ. ನೀವು ಮಾಡಿ ಅಷ್ಟೇ. ಆಮೇಲೆ ಒಂದಷ್ಟು ದಿನ ಕನ್ವಿನ್ಸ್ ಮಾಡಾದಮೇಲೆ ಐ ಫೈನಲಿ ಅಗ್ರೀಡ್. ಆ್ಯಂಡ್ ಆಮೇಲೆ ಇವಾಗ ಮೊನ್ನೆ ಡಬ್ಬಿಂಗ್ ಮಾಡ್ತಾಯಿದ್ವಿ ಸ್ಟುಡಿಯೋಲಿ. ದಿಲೀಪ್ ಸರ್ ಆ ಕಡೆ ಇದ್ದರು, ನಾನು ಈ ಕಡೆ ಡಬ್ಬಿಂಗ್ ಮಾಡ್ತಾಯಿದ್ದೆ. ಡಬ್ಬಿಂಗ್ ಸೌಂಡ್ ಇಂಜಿನಿಯರ್ ಏನೋ ಹೇಳಿದ್ರು ಅವ್ರಿಗೆ. ಆಮೇಲೆ ಅವ್ರು ಹೇಳಿದ್ರು, ದಿಲೀಪ್ ಸರ್ ಮೈಕಲ್ ಮತ್ತೆ ಕೇಳಿದ್ರು, ಡು ಯು ರಿಗ್ರೆಟ್ ಡೂಯಿಂಗ್ ಪ್ರಿಯಾಂಕಾ ಕ್ಯಾರೆಕ್ಟರ್ ಸೋನಿ? ಲೈಕ್ ನೋ ಸರ್, ಸೆಲ್ಯೂಟ್ ಅಂತ. ಲಿಟ್ರಲಿ ಅಷ್ಟು ಮೈನ್ಯೂಟಾಗಿ ಸೆನ್ಸಿಟಿವ್ ಆಗಿ ಈ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದಾರೆ. ಹೌದು, ನೆಗೆಟಿವ್ ಲೀಡ್ ಅಂದ ತಕ್ಷಣ ಅದೆಲ್ಲ ಕೆಟ್ಟದು ಅಥವಾ ನೆಗೆಟಿವ್ ಆಗಿರುತ್ತೆ. ನೋ, ಗುಡ್ ಮತ್ತು ಬ್ಯಾಡ್ ಇದ್ದೇ ಇರುತ್ತೆ. ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಇದ್ದೇ ಇರುತ್ತೆ. ಪಾಸಿಟಿವ್ ಇಲ್ಲದೆ ನೆಗೆಟಿವ್ ಇಲ್ಲ, ನೆಗೆಟಿವ್ ಇಲ್ಲದೆ ಪಾಸಿಟಿವ್ ಇಲ್ಲ. ನೌ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ದ ಫ್ಯಾಕ್ಟ್. ಸೊ ಬಿಗ್ ಹ್ಯಾಟ್ಸ್ ಆಫ್ ಟು ವಿದ್ಯಾ ಮ್ಯಾಮ್ ಆ್ಯಂಡ್ ದಿಲೀಪ್ ಸರ್. ಅವ್ರು ಪ್ರಿಯಾಂಕಾನ ಕ್ರಿಯೇಟ್ ಮಾಡಿದ್ದಕ್ಕೆ, ನನ್ನನ್ನು ಅಷ್ಟು ಹೇಳಿದ್ದಕ್ಕೆ, ಇಲ್ಲ ನೀನು ಮಾಡ್ತೀಯಾ ಅಂತ ಅಷ್ಟು ಹೇಳಿ ನನ್ನನ್ನು ಕರೆದು ಇಲ್ಲಿ ತನಕ ನಿಲ್ಸಿರೋದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಆ್ಯಂಡ್ ದಿಸ್ ವಿಲ್ ಬಿ ಮೈ ಲೈಫ್ ಟೈಮ್ ಮೂಮೆಂಟ್. ಸರ್ ಹೇಳಿದರು, ನೀನು ಪಕ್ಕ ನೀನು ಸ್ಟೇಟ್ಮೆಂಟ್ನ ಚೇಂಜ್ ಮಾಡ್ಕೋತೀಯ, ನೀನು ಮಾಡು ಅಷ್ಟೇ, ಕಣ್ಣು ಮುಚ್ಕೊಂಡು ಮಾಡು. ಫಸ್ಟ್ ಡೇನೂ ನಾನು ಹಿಂಗೆ ಬಂದಿದ್ದೆ ಶೂಟಿಂಗ್ಗೆ, ಮಾಡಬೇಕಾ ಅಂದ್ಕೊಂಡ್ಬಿಟ್ಟು. ನಾವು ಐ ಗೋ ಲೈಕ್ ಹ್ಯಾಪಿಲಿ, ಸಾರ್ಥಕ್ ಏನಾರು ಮಾಡ್ಕೋ, ಬೇರೆಯವ್ರು ಏನಾರು ಮಾಡ್ಕೋ, ಪ್ರಿಯಾಂಕಾ ಐ ಜಸ್ಟ್ ಗೋ ಡೂ ಮೈ ಥಿಂಗ್ ಆ್ಯಂಡ್ ಕಮ್ ಬ್ಯಾಕ್ ಅಂದ್ಕೊಂಡು ಅದೇ ವೈಬಲ್ಲಿ ಇರ್ತೀನಿ, ಅದೇ ಫೀಲಲ್ಲಿ ಇರ್ತೀನಿ. ಇಟ್ಸ್ ಲೈಕ್ ವೆರಿ ಫನ್. ಆ ಕಾಸ್ಟ್ಯೂಮ್ ಹಾಕೊಂಡ ತಕ್ಷಣ ನಮಗೆ ಪ್ರಿಯಾಂಕಾ ಕಮ್ ಆನ್ ಅಂದ್ಕೊಂಡು ಇಟ್ಸ್ ವೆರಿ ಫನ್. ನಾವು ಮಾಡ್ತಿರೋ ಕೆಲಸನ ಎಂಜಾಯ್ ಮಾಡ್ತಿದ್ದೀವಿ ಅಂದರೆ ಅದಕ್ಕಿಂತ ಮುಖ್ಯವಾಗಿ ಐ ಡೋಂಟ್ ಥಿಂಕ್ ಯು ನೀಡ್ ಎನಿಥಿಂಗ್. ಆ್ಯಂಡ್ ಐ ಸ್ಟೇ ಅವೇ ಫ್ರಮ್ ಫ್ಯಾಮಿಲಿ. ಬ್ಯಾಂಗ್ಳೂರಲ್ಲಿ ಇರ್ತೀನಿ, ಬಟ್ ಐ ಹ್ಯಾವ್ ಗಾಟ್ ಸಚ್ ಅ ಬ್ಯೂಟಿಫುಲ್ ಫ್ಯಾಮಿಲಿ ಇದೆ. ನನ್ನ ಕೆಲಸ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಟಚ್ ವುಡ್. ಅದಕ್ಕಿಂತ ಮೀರಿ ಇನ್ನೇನು ಕೇಳ್ಕೊಳ್ಳಲ್ಲ. ಎವ್ರಿ ಆರ್ಟಿಸ್ಟ್ ಒಳ್ಳೆ ಕೋಆರ್ಟಿಸ್ಟ್ ಇದ್ದಾರೆ. ಇನ್ನೇನು ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ನನ್ನ ಲೈಫ್ನ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಸೂಪರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ಫಿಲ್ಮಿ ಬೀಟ್ಗೆ ಟೈಮ್ ಕೊಟ್ಟು ಮಾತಾಡಿದ್ದೀರಾ. ಆ್ಯಂಡ್ ವೆರಿ ಆಲ್ ದ ಬೆಸ್ಟ್. ಒಳ್ಳೆ ಎಂಟರ್ಟೈನ್ ಮಾಡಿ, ನಮಗೆ ಎಂಟರ್ಟೈನ್ ಮಾಡಿದಷ್ಟು ನೀವು ಇನ್ನೂ ಹೋಗ್ತಾ ಇರ್ತೀರ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫೈನಲಿ, and Filmy Beat wish you all the best. I've seen you grow. I want you to grow all the more. Thank you so much. All the best, Filmy Beat. ಫಿಲ್ಮಿ ಬೀಟಿಗೆ ಥ್ಯಾಂಕ್ ಯು ಹೇಳಬೇಕು. ಟೈಮ್ ತೆಗೆದು ನಮಗೆ ಬಂದು ಇಂಟರ್ವ್ಯೂ ಮಾಡಿದ್ದೀರಾ. ನೋ, ಬಟ್ ರಿಯಲಿ ಐ ಅಪ್ರಿಷಿಯೇಟ್ ಯುವರ್ ಎಫರ್ಟ್ಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಗ್ರೋತಿಗೆ. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಆಡಿಯನ್ಸಿಗೆ ಬಂದು 27ನೇ ತಾರೀಕಿಂದ ರಾತ್ರಿ 9:30 ನಮ್ಮ ಸೀರಿಯಲ್ ಪ್ರಸಾರ ಆಗ್ತಿದೆ ಕಲರ್ಸ್ ಕನ್ನಡದಲ್ಲಿ, ವಧು. ಸೊ ಇಷ್ಟು ದಿನ ವಧು ನಮ್ಮದಾಗಿತ್ತು, ಇನ್ಮೇಲೆ ಅದು ನಿಮ್ಮದಾಗತ್ತೆ. ಸೊ ಅದನ್ನು ಹರಸಿ ಹಾರೈಸಿ ಹೀಗೆ ಪ್ರೀತಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಎಸ್, ನೋಡಿದ್ರಲ್ಲ, ವಧು ಸೀರಿಯಲ್ನ ಮೇನ್ ಇಬ್ಬರು ಲೀಡ್ ಎಷ್ಟರ ಮಟ್ಟಿಗೆ ಮಾತಾಡ್ದು ಅಂತ. ಇದೇ ಸೋಮವಾರದಿಂದ 9:30ಗೆ ಸೊ ಬರ್ತಾ ಇದೆ ನಿಮ್ಮ ಮನೆ ಟಿವಿಯಲ್ಲಿ. ಹರಸಿ ಹಾರೈಸಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.